ನಮಸ್ಕಾರ. ಇವತ್ತು ತರಕಾರಿ ಬೇಳೆ ಏನು ಬೇಯಿಸೇ ಇಲ್ವಾ? ಅಡುಗೆ ಮಾಡೋ ಮನಸ್ಸೇ ಇಲ್ಲ ಅನಿಸುತ್ತೆ. ಇಲ್ಲ ಅಂದರೆ ಸಿಂಪಲ್ಲಾಗಿ ಲೈಟಾಗಿ ಏನಾದ್ರು ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಿದ್ರೆ ಬನ್ನಿ, ನಳಿನೀಸ್ ಕ್ವಿಸಿನ್ ಕಾರ್ಟಲ್ಲಿ ಒಂದು ಸಿಂಪಲ್ ರೆಸಿಪಿ ರೆಡಿಯಾಗಿದೆ. ರಸಮ್ ರೆಸಿಪಿ. 2 ಸ್ಪೂನ್ ಹೆಸರುಬೇಳೆ ಸ್ವಲ್ಪ ಹುರ್ಕೋಬೇಕು. ಹಾಗೇನಾದರೂ ಹುರ್ಕೋಬೋದು, ಇಲ್ಲಾಂದರೆ 1-2 ಹನಿ ತುಪ್ಪ ಹಾಕ್ಕೊಂಡಾರು ಹುರಿದು ತೆಗೆದಿಟ್ಕೋಬೋದು. ಆಮೇಲೆ 4 ಚೂರು ತೆಂಗಿನಕಾಯಿ ಹೋಳು ಈ ಹೆಸರುಬೇಳೆ ಜೊತೆಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆದಿಟ್ಕೋಬೇಕು. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಸಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ, ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಒಂದು ಅರ್ಧ ಟೊಮೆಟೊ ಆದರೂ ಸಾಕು, ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮೆತ್ತಗಾಗೋ ತನಕನೂ. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಇದಕ್ಕೆ ಹಾಕಿ ಸಿಮ್ ಮಾಡ್ಕೊಳ್ಳಿ. ಅದನ್ನು ಹಾಕ್ಬೇಕಾದ್ರೆ ಯಾಕೆಂದರೆ ಗಟ್ಟಿಯಾಗಿ ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರು ಎಷ್ಟು ಬೇಕೋ ಅಷ್ಟು, ಸಾರಿನ ಥರನೋ ಸೂಪ್ ಥರನೋ ಯಾವ ಥರ ಬೇಕಾದರೂ ನೀರು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಚೆನ್ನಾಗಿ ಕಲಸಿ ಕುದಿಸ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಧನಿಯಾ ಜೀರಿಗೆ ಪುಡಿ, ಕರಿಕಾಳು ಮೆಣಸು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಕೈ ಆಡ್ತಾ ಇರಬೇಕು. ಉಪ್ಪು ಹಾಕಿ ಕಲಸಿಟ್ಕೊಂಡು, ಉಪ್ಪು ಬಂದುಬಿಡುತ್ತೆ ಅದು, ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಆಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕುದಿಸ್ಕೊಂಡು ಆಫ್ ಮಾಡಿಬಿಟ್ಟು ನಿಂಬೆ ರಸ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತೆಗೆದಿಟ್ಕೊಂಡ್ರೆ ರುಚಿಯಾಗಿರೋ ಇನ್ಸ್ಟೆಂಟ್ ರಸಮ್ ರೆಡಿ. ಒಂದು ಸ್ವಲ್ಪ ಅನ್ನ ಮಾಡ್ಕೊಂಬಿಟ್ಟು ಈ ರಸಮ್ ಅದ್ರ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಏನೂ ಬೇಡವಾ, ಒಂದು ಬೌಲಲ್ಲಿ ಹಾಕ್ಕೊಂಡು ಸೂಪ್ ಥರನೂ ಕುಡಿಬೋದು. ಒಂದು ಬೌಲ್ ಕುಡಿದ್ರೆ ಅದೇ ಹೊಟ್ಟೆ ತುಂಬ ಹೋಗುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ. ಸುಸ್ತಿಗೆ ಒಂದು ಒಳ್ಳೆ ಶಕ್ತಿನೂ ಕೊಡುತ್ತೆ. ಇಲ್ವಾ, ಬಜ್ಜಿ ಬೋಂಡ ಮಾಡ್ಕೊಂಡಿದ್ದೀರಾ, ಅದ್ರ ಜೊತೆ ಬೋಂಡ ಸೂಪ್ ಥರನೂ ಕುಡಿಬೋದು. ಟ್ರೈ ಮಾಡ್ತೀರಲ್ವಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಧನ್ಯವಾದ. ಎಲ್ರಿಗೂ ಶೇರ್ ಮಾಡ್ತೀರಲ್ವಾ? ಹೋಗಿ ಬರಲಾ?